ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಸರ್. ಇವಾಗ ನೀವು ಇಷ್ಟೊಂದು ಡೀಟೇಲ್ ಆಗಿ ಹೇಳಿದಿರಾ, ಇದೇ ವಿಚಾರನ ನಾವು 8 ತಿಂಗಳಿಂದ ಸತತವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಎಲ್ಲಾರ ಹತ್ರನೂ ಚರ್ಚೆ ಮಾಡ್ತಾನೆ ಇದೀವಿ. ಹಲವಾರು ಸಂಘಟನೆ ನಾಯಕರುಗಳನ್ನ ಭೇಟಿ ಮಾಡಿದೀವಿ, ಚರ್ಚೆ ಮಾಡಿದೀವಿ. ಆದ್ರೆ ಇದಕ್ಕೆ ಕೈ ಜೋಡಿಸುವಂತ ಕೆಲಸ ಯಾರು ಮಾಡ್ದಲ್ಲ. ಇದಕ್ಕೆ ಏನ್ ಕಾರಣ ಅಂತ ತಿಳ್ಕೊಬೋದಾ? ಸರ್ ಅದನ್ನ ನಾವ್ ಹೆಂಗ್ ಹೇಳೋಣ, ಇಲ್ಲಿ ಆ ಇವತ್ತೇನು ಅವ್ರವ್ರ ಅರಿವು ಏನಿರ್ತದೆ ಅಥವಾ ಅವ್ರವ್ರ ಜ್ಞಾನ ಏನಿರ್ತದೆ ಮತ್ತೆ ಅವ್ರವ್ರ ಉದ್ದೇಶ ಏನಿರ್ತದೆ ಅದ್ರ ಮೇಲೆ ಎಲ್ಲ ಒಂದು ಡಿಸೈಡ್ ಆಗ್ತದೆ. ಇವತ್ತು ನಾವು ನಮ್ ಪ್ರಯತ್ನ ಮಾಡ್ತಾ ಇದೀವಿ, ಹಾಗೆ ಅವ್ರವ್ರ ಪ್ರಯತ್ನ ಅವ್ರವ್ರು ಮಾಡ್ತಿದ್ದಾರೆ. ಎಲ್ಲರೂ ಮಾಡ್ತಾ ಇರೋದು ಚಾಲಕರ ಒಳಿತಿಗಾಗಿ. ಇಲ್ಲಿ ನಮ್ದು ಈ ಸಂಘಟನೆ ನಾಯಕರುಗಳು ಇವರಿಗೆ ಏನು ಸಮಸ್ಯೆ ಅಂತ ಹೇಳಿದ್ರೆ, ನಾವು ಈ ಚಳುವಳಿ ಮತ್ತೆ ಈ ವ್ಯವಸ್ಥೆ ಮತ್ತೆ ಇದನ್ನೆಲ್ಲ ಮಾತಾಡಿದಾಗ ಅವ್ರಿಗೆ ಮೇ ಬಿ ಅಲ್ಲಿವರೆಗೂ ಮಾತಾಡೋದಕ್ಕೆ ನಮ್ಗೆಲ್ಲೂ ಅವಕಾಶ ಸಿಕ್ಕಿಲ್ಲ. ಯಾವ ನಾಯಕರು ನಮ್ಮನ್ನು ಬಂದು ಸರಿಯಾದ ರೀತಿಯಲ್ಲಿ ಪ್ರಶ್ನೆನೂ ಮಾಡಿಲ್ಲ ಇವತ್ತವರೆಗೂ. ಬಟ್ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ಕಂಪನಿ ನಾವು ಮೊಬೈಲ್ ಆಪ್ ಅಂದಿದ ತಕ್ಷಣ ಅವರು ಡೈರೆಕ್ಟ್ ಆಗಿ ನಮ್ಮನ್ನ ಅಗ್ರಿಗೇಟರ್ ಸಂಸ್ಥೆಗಳಿಗೆ ಕಂಪೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಅಲ್ಲೇ ಎಲ್ಲೋ ಒಂದು ಎಡುವಂತ ಕೆಲಸ ಆಗ್ತಾ ಇದೆ. ನಾವು ಅಗ್ರಿಗೇಟರ್ ಕಂಪನಿ ಅಲ್ಲ. ಸೊ ಫಸ್ಟ್ ಅವ್ರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಬೇಗ ಆಗ್ತದೆ. ಅದನ್ನ ಆದಷ್ಟು ಬೇಗ ಎಲ್ಲ ಸಂಘಟನೆ ನಾಯಕರುಗಳು ಅರ್ಥ ಮಾಡ್ಕೋಬೇಕು. ಮತ್ತೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಚಿಂತೆ ಎಲ್ಲ ಬಂದು ಪ್ರಶ್ನೆ ಮಾಡುವಂತ ಕೆಲಸ ಮಾಡಿದ್ರೆ ಖಂಡಿತ ನಾವು ಮಾಹಿತಿ ಕೊಡುವಂತ ಕೆಲಸ ಮಾಡ್ಬೋದು ಸರ್.